ಸೊ ಏನಪ್ಪ ಅಂತಂದ್ರೆ ಇದ್ರಾಗ ಇಷ್ಟೇ, ತಡವಾಗಿ ಗೆದ್ದರೂ ಪರವಾಗಿಲ್ಲ, ಗೆದ್ದೇ ಗೆಲ್ಲುವ ಅಂತೇಳಿ. ಸೊ ಡೇ ಬೈ ಡೇ ಎಫರ್ಟ್ಸ್ ಹಾಕೊಂತ ಹೋಗ್ಬೇಕು, ಡೇ ಬೈ ಕಷ್ಟ ಬೀಳ್ಬೇಕು. ಸೊ ಗೈಸ್ ಡೇ ಬೈ ಎಫರ್ಟ್ ಹಾಕ್ಬೇಕು. ಸೊ ಹಂಗೆ ಒಮ್ಮೆ ಗೆಲ್ಬೇಕಂದ್ರೆ ಅದು ಆಗೋಲ್ಲ, ತಡವಾಗಿ ಗೆಲ್ರಿ. ಸೊ ಯಾವುದೇ ಕೆಲಸ ಅಲ್ಲಿ ತಡವಾಗಿ ಗೆಲ್ಲುವ ಅಲ್ಲಿ. ಸೊ ಯಾವತ್ತು ನೋಡ್ರಿ ಕಷ್ಟ ಬೀಳ್ರಿ. ಸೊ ಕಷ್ಟ ಯಾಕೆ ಬೀಳ್ಬೇಕಪ್ಪ ಅಂತಂದ್ರೆ ನೀ ತಡವಾಗಿ ಗೆಲ್ಲು. ಯಾಕಂದ್ರೆ ಎದಕ್ಕೆ ಮುಖ್ಯಪ್ಪ ಕಷ್ಟ ಬೀಳ್ಬೇಕಂತಂದ್ರೆ, ಕಷ್ಟ ಬೀಳೋದೇ ಏನೂ ಸಿಗೋದಿಲ್ಲ, ಅವನೇ ಮಾತು. ಸೊ ನೀ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ವೇಟ್ ಮಾಡಲ್ಲ. ಸೊ ಯಾವುದೋ ಒಂದು ತೊಗೋಬೇಕು, ಯಾವುದೋ ಒಂದು ಪಡ್ಕೋಬೇಕಪ್ಪ ಅಂತಂದ್ರೆ ಸೊ ವೇಟ್ ಮಾಡ್ಬೇಕು. ಮೊದಲು ನೀನು ಗೆಲ್ಲಬೇಕಂತ ನಿನ್ನ ತಲೆಯಾಗ ಬರ್ಬೇಕು. ಫಸ್ಟ್ ಆಫ್ ಆಲ್ ನೀನು ಗೆಲ್ಲಬೇಕಪ್ಪ, ನಾ ಏನೋ ಒಂದು ಮಾಡ್ಬೇಕಪ್ಪ ಅಂತೇಳಿ ನಿನ್ನ ತಲೆಯಾಗ ಬರ್ಬೇಕು. ಓಕೆ. ಸೊ ನೀವು ಮೊದಲು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕಾನ್ಫಿಡೆನ್ಸ್ಲೇ ಮಾಡ್ಬೇಕು. ಆದರೂ ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇರಲಿ, ಅದು ಫುಲ್ಲು ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ನಾನು ಗೆಲ್ಲಬೇಕು, ಅದನ್ನು ಮಾಡಬೇಕು ಅಂತ ನಿನ್ನ ತಲೆಯಾಗ ಬರ್ಬೇಕು. ಓಕೆ. ಫಸ್ಟ್ ಆಫ್ ಆಲ್ ಅದು ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಸೊ ಗೈಸ್ ಏನು ಮಾಡತ್ತಿದ್ರಿ? ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಕಂಟೆಂಟಿಗೆ ಬನ್ನಿರಿ. ಇವತ್ತಿನ ಕಂಟೆಂಟ್ ಏನಂತ ತಿಳಿಸ್ಕೊಡ್ತೀನಿ. ದಟ್ಸ್ ಗುಡ್. ಸೊ ಚಿಲ್ ಮಾಡ್ಕೊತ ಈಗ ಸ್ವಲ್ಪ ಕ್ರಿಕೆಟ್ ಆಡೋದಿತ್ತು. ಸೊ ಚಿಲ್ ಮಾಡ್ಕೊತ ಈಗ ಕ್ರಿಕೆಟ್ ಆಡಾಕೊಂಡಿದ್ದೆ. ಸೊ ಅದ್ರಾಗ ನಿಮಗೆ ಹೇಳ್ಬೇಕನ್ನಿಸ್ತು ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ, ಸೊ ಇವತ್ತಿನ ಕಂಟೆಂಟ್ ತಡವಾಗಿ ಗೆದ್ದರೂ ಪರವಾಗಿಲ್ಲ, ಗುರಿ ಈಗ ತಡವಾಗಿ ಗೆದ್ದರೂ ಪರವಾಗಿಲ್ಲ, ಸೊ ಗೆಲ್ಲಬೇಕು ಒಟ್ಟು. ಸೊ ಏನಪ್ಪ ಅಂತಂದ್ರೆ ಇದ್ರಾಗ ಇಷ್ಟೇ, ತಡವಾಗಿ ಗೆದ್ದರೂ ಪರವಾಗಿಲ್ಲ, ಗೆದ್ದೇ ಗೆಲ್ಲುವ ಅಂತೇಳಿ. ಸೊ ವೇಟಿಂಗ್ ಇರಲಿ. ಸೊ ಒಮ್ಮೆ ಲಕ್ ಅಲ್ಲ ಅದು ಗೆಲ್ಲಕ್ಕೆ. ಸೊ ಏನೋ ಒಂಥರ ಲಕ್ ಸಿಗ್ತದಂತಾರಲ್ಲ, ಆ ಥರ ಅಲ್ಲ. ಸೊ ಹಾಗೆ ಸುಮ್ಮನೆ ಗೆಲ್ಲಬೇಕು, ದೌಡ್ ಗೆಲ್ಬೇಕಂತಂತಲ್ಲ. ಸೊ ವೇಟಿಂಗ್. ಸೊ ಗೆಲ್ಬೇಕಂದ್ರೆ ಗೆಲ್ಬೇಕು ಅಂತಷ್ಟೆ. ಸೊ ಏನಪ್ಪ ಗೆಲ್ಲೋದು ಅಂತಂದ್ರೆ, ಈಗ ತಡವಾಗಿ ಗೆದ್ದರೂ ಪರವಾಗಿಲ್ಲ, ಗೆದ್ದೇ ಗೆಲ್ಲುವ ಅಂತ ಹೇಳಿ ಕಂಟೆಂಟ್. ಸೊ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಏನಪ್ಪ ಅಂತಂತಂದ್ರೆ ಈಗ ಒಂದು ಕೆಲಸ ಮಾಡ್ತಿರ್ತೀನಿ, ಒಂದು ಕೆಲಸ ಮಾಡಿದ್ರಾಗ ಒಮ್ಮೆ ಲಕ್ ಹತ್ತಿ ಗೆದ್ರೆ ಅದು ಬೇರೆ. ಸೊ ಅದೊಂಥರ ಲಕ್ ಅಂತಾರೆ, ಅದು ಲಕ್ ಬೇರೆ. ಸೊ ನಾ ಅದನ್ನು ಹೇಳ್ತಿಲ್ಲ. ಸೊ ನೀವು ಗೆಲ್ಲಬೇಕಾದ್ರೆ ಸೊ ಎಫರ್ಟ್ ಹಾಕಿ, ಸೊ ಏನೋ ಒಂದು ಕಷ್ಟ ಬಿದ್ದು ಗೆಲ್ಲಬೇಕು. ಸೊ ಒಮ್ಮೆ ಲಕ್ ಅಲ್ಲದು ಗೆಲ್ಲಕ್ಕೆ. ಗೆದ್ದರು ಲೇಟಾಗಿ ಗೆಲ್ಲುವ, ತಡವಾಗಿ ಗೆಲ್ಲಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ತಡವಾಗಿ ಗೆದ್ದರೂ ಪರವಾಗಿಲ್ಲ, ಅಲ್ಲ ನಿಯತ್ತಾಗಿ ಗೆಲ್ಲುವ. ಓಕೆ, ಇದು ಮೈಂಡ್ ಇಟ್ಕೊರಿ. ಸೊ ಇವತ್ತು ಅವ್ರ ಇವ್ರ ಕಡೆ ಸೊ ಜಾಸ್ತಿ ಲಕ್ಷ ಬಿಟ್ರಿ. ಸೊ ತಡವಾಗಿ ಗೆಲ್ಲುವ. ಸೊ ಡೇ ಬೈ ಡೇ ಎಫರ್ಟ್ಸ್ ಹಾಕೊಂತ ಹೋಗ್ಬೇಕು, ಡೇ ಬೈ ಕಷ್ಟ ಬೀಳ್ಬೇಕು. ಸೊ ತಡವಾಗಿ ಗೆದ್ದರೂ ಪರವಾಗಿಲ್ಲ, ಸೊ ಗೆಲ್ಲುವ ಮೈಂಡ್ ಇರ್ಬೇಕು ಅಂತಂತಂದ್ರೆ ತಡವಾಗಿ ಆಗುತ್ತೆ. ಸೊ ಅದಕ್ಕೆ ಸೊ ಡೇ ಬೈ ಎಫರ್ಟ್ ಹಾಕಿ ಗೆಲ್ಲುವ. ಸೊ ವಾಯ್ಸ್ ಬ್ರೇಕ್ ಆದರೆ ಸ್ವಲ್ಪ ಸಾರಿ. ಸೊ ಇಲ್ಲಿ ಗಾಳಿ ಐತೆ ಗೈಸ್, ನೋಡ್ಬೋದು ನೀವು. ಸೊ ಗಾಳಿ ಐತಿ, ಕಡೆ ಇಲ್ಲೇ ವಿಡಿಯೋ ಮಾಡತ್ತೀನಿ. ಸೊ ತಪ್ಪು ಹೋಗ್ಬೇಡ್ರಿ ಯಾರು. ಸೊ ಗೈಸ್ ಡೇ ಬೈ ಎಫರ್ಟ್ ಹಾಕ್ಬೇಕು. ಸೊ ಹಂಗೆ ಒಮ್ಮೆ ಗೆಲ್ಬೇಕಂದ್ರೆ ಅದು ಆಗೋಲ್ಲ, ತಡವಾಗಿ ಗೆಲ್ರಿ. ಸೊ ಯಾವುದೇ ಕೆಲಸ ಅಲ್ಲಿ ತಡವಾಗಿ ಗೆಲ್ಲುವ ಅಲ್ಲಿ. ಸೊ ಡೇ ಬೈ ಎಫರ್ಟ್ ಹಾಕೊಂತ ಹೋಗಿ ಹೇಳೋದು. ಸೊ ಯಾವತ್ತು ನೋಡ್ರಿ ಕಷ್ಟ ಬೀಳ್ರಿ. ಸೊ ಕಷ್ಟ ಯಾಕೆ ಬೀಳ್ಬೇಕಪ್ಪ ಅಂತಂದ್ರೆ ನೀ ತಡವಾಗಿ ಗೆಲ್ಲು. ಯಾಕಂದ್ರೆ ಎದಕ್ಕೆ ಮುಖ್ಯಪ್ಪ ಕಷ್ಟ ಬೀಳ್ಬೇಕಂತಂದ್ರೆ, ಕಷ್ಟ ಬೀಳೋದೇ ಏನೂ ಸಿಗೋದಿಲ್ಲ, ಅವನೇ ಮಾತು. ಸೊ ಕಷ್ಟ ಬೀಳ್ಬೇಕು, ತಡವಾಗಿ ಗೆದ್ದರು ಲೇಟಾಗಿ ಗೆದ್ದರು ಸೊ ನಿಯತ್ತಾಗಿ ಗೆಲ್ಲಬೇಕು. ಸೊ ಎಫರ್ಟ್ ಹಾಕಿ ಗೆಲ್ಲ. ಸೊ ಹಂಗೆ ಅದು ಒಮ್ಮೆ ಲಕ್ ಯಾವುದು ಬರೋದಿಲ್ಲ, ಅದು ಹಂಗೆ ಮಾತಿಗೆ ಬರ್ಬೋದು ಲಕ್ ಅಂಥೇಳಿ. ಸೊ ಬರೋದಿಲ್ಲ. ಸೊ ತಡವಾಗಿದ್ದರೂ ಪರವಾಗಿಲ್ಲ, ಸೊ ಆರಾಮ್ ಗೆಲ್ಲವ. ಸೊ ಎಫರ್ಟ್ ಹಾಕಿ ಅಷ್ಟೇ. ಸೊ ಒಟ್ಟಿನಲ್ಲಿ ಗೆಲ್ಲಬೇಕಲ್ಲ. ಸೊ ತಡವಾಗಿ ಗೆಲ್ಲಲ್ಲ, ಸೊ ಪರವಾಗಿಲ್ಲ, ವೇಟ್ ಮಾಡಿ ಗೆದ್ದರು ಇತಿಹಾಸದಾಗ ಇದನ್ನ ಇರ್ಬೇಕು, ಹಂಗೆ ಗೆಲ್ಲಬೇಕು. ಸೊ ಏನಪ್ಪ ನಾ ಇದನ್ನೇ ಕೇಳ್ತೀನಿ ನಿಮಗೆ ಅಂತಂದ್ರೆ, ಸೊ ಒಟ್ಟಿನಲ್ಲಿ ಗೆಲ್ಲಬೇಕಾ, ಟಾರ್ಗೆಟ್ ಇಟ್ಟು ಹೊಡಿಯಬೇಕಾ ಅಂದ್ರೇನು, ಅದನ್ನು ತೊಗೋಬೇಕು, ಅದನ್ನು ಆ ಕೆಲಸ ಮುಗಿಸ್ಬೇಕು, ಅದನ್ನು ಮಾಡಬೇಕು, ಗೆಲ್ಲಬೇಕು ಅಂತ ಟಾರ್ಗೆಟ್ ಇಟ್ಟು ಹೊಡೆದು ಗೆಲ್ಲಬೇಕು. ಓಕೆ, ಹಂಗೆ ಗೆಲ್ಬೇಡ, ಟಾರ್ಗೆಟ್ ಇಟ್ಟು ಹೊಡಿಬೇಕು. ಸೊ ತಡವಾಗಿ ಗೆದ್ದು ಒಟ್ಟು ಗೆಲ್ಲ. ಓಕೆ ಗೈಸ್, ಇಷ್ಟನೇ ಹೇಳೋದು, ಸಿಂಪಲ್. ಸೊ ನೀಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ವೇಟ್ ಮಾಡಲ್ಲ. ಸೊ ಯಾವುದೋ ಒಂದು ತೊಗೋಬೇಕು, ಯಾವುದೋ ಒಂದು ಪಡ್ಕೋಬೇಕಪ್ಪ ಅಂತಂದ್ರೆ ಸೊ ವೇಟ್ ಮಾಡ್ಬೇಕು. ಆದರೆ ಎದಕ್ಕೆ ವೇಟ್ ಮಾಡಬೇಕು? ಸೊ ನಿನ್ನ ಗುರಿಗೆ ವೇಟ್ ಮಾಡಬೇಕು. ಸೊ ನೀ ಗೆಲ್ಲಕ್ಕೆ ವೇಟ್ ಮಾಡಬೇಕು, ನಾಟ್ ಅನ್ನೆಸೆಸರಿ. ಓಕೆ, ನಾಟ್ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಫ್ ಯುವರ್ ಲೈಫ್. ಓಕೆ, ಸೊ ಏನಪ್ಪ ಅಂತಂದ್ರೆ ಸೊ ನೀ ಗೆಲ್ಲೋದಕ್ಕೆ ಟೈಮ್ ವೇಸ್ಟ್ ಮಾಡ,
ಅನ್ನೆಸೆಸರಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ ಟೈಮ್. ಇದೊಂದು ಪಾಯಿಂಟ್ ಬರುತ್ತೆ ಇದ್ರಾಗ. ಸೊ ನೀ ಬನ್ನಿ. ಸೊ ಅಲ್ಲಿ ಕರೆ ಅದಾರ. ಓಕೆ ಡನ್. ಏನಪ್ಪ ಅಂತಂದ್ರೆ ಸೊ ನೀ ತಡವಾಗಿ ಒಟ್ಟಿನಲ್ಲಿ ಗೆಲ್ಬೇಕು, ಟಾರ್ಗೆಟೆಡ್ ಗೆಲ್ಬೇಕು. ಓಕೆ, ಇಷ್ಟನ್ನು ಹೇಳೋದು ಸಿಂಪಲ್. ಮೊದಲು ನೀನು ಗೆಲ್ಲಬೇಕಂತ ನಿನ್ನ ತಲೆಯಾಗ ಬರ್ಬೇಕು. ಫಸ್ಟ್ ಆಫ್ ಆಲ್ ನೀನು ಗೆಲ್ಲಬೇಕಪ್ಪ, ನಾ ಏನೋ ಒಂದು ಮಾಡ್ಬೇಕಪ್ಪ ಅಂತೇಳಿ ನಿನ್ನ ತಲೆಯಾಗ ಬರ್ಬೇಕು. ಓಕೆ, ಸುಮ್ ಇವಾಗ ಗೆಲ್ಬೇಕು ನೋ. ಸೊ ನಿನ್ನ ತಲೆಯಾಗ ಬರ್ಬೇಕು, ಚಿಲ್. ನಿನ್ನ ತಲೆಯಾಗ ಬಂದ್ರೆ ಸೊ ನಾನು ಗೆಲ್ಲಬೇಕಪ್ಪ, ಟಾರ್ಗೆಟ್ ಅದನ್ನು ತೊಗೋಬೇಕು, ನಾನು ಅದನ್ನು ಮಾಡಬೇಕು, ಆ ಕೆಲಸ ಮುಗಿಸಬೇಕು ಅಂತಿದ್ರೆ ಅದಕ್ಕೆ ಟೈಮ್ ವೇಸ್ಟ್ ಮಾಡೋ ಒಂದೇ ಮಾತು. ಸೊ ಅದು ತಡ ಆಗಲಿ ಪರವಾಗಿಲ್ಲ, ಗೆಲ್ಲಬೇಕು. ಒಟ್ಟು ತಡ ಆಗಲಿ, ಒಟ್ಟು ಗೆಲ್ಲಬೇಕು. ಯಾವ ಟೈಮಿಗೆ ಆಗ್ಬೇಕಲ್ಲ ಆ ಟೈಮಿಗೆ ಅದು ಆಗ್ಬೇಕು. ಸೊ ಹಂಗೆ ನಾ ಹೇಳತ್ತೀನಿ, ತಿಳ್ಕೊರಿ. ಏನು ಹೆಂಗಂತ ವಿಚಾರ ಮಾಡಿ ತಿಳ್ಕೊರಿ, ಓಡಿಸಿರ್ತೀವಿ. ಸೊ ನಾ ಹೇಳೋದನ್ನ ಒಂದೊಂದು ಪಾಯಿಂಟ್ಸ್ ಕೇಳಿ. ಸೊ ಏನಪ್ಪ ಅಂತಂದ್ರೆ ಗೆಲ್ಲೋದಕ್ಕೆ ಟೈಮ್ ಕೊಡ್ರಿ, ನಾಟ್ ಅನ್ನೆಸೆಸರಿ. ಓಕೆ, ಇನ್ನೊಂದೇನಪ್ಪ, ಟಾರ್ಗೆಟ್ ಇಟ್ಟು ಅದನ್ನು ಗೆಲ್ಲಬೇಕು, ಒಟ್ಟು ಗೆಲ್ಲಬೇಕು, ತಡ ಆಗಲಿ. ಓಕೆ, ಹಿಂಗೆ ಇಟ್ಟು ಟಾರ್ಗೆಟ್ ಇಟ್ಕೊಂಡು ಹಾಕ್ಕೊಂಡು ಸೊ ನೀ ಗೆಲ್ಲ. ಓಕೆ, ಅಷ್ಟೇ ಹೇಳೋದು, ಸಿಂಪಲ್, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಓಕೆ, ಸೊ ನೀವು ಮೊದಲು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕಾನ್ಫಿಡೆನ್ಸ್ಲೇ ಮಾಡ್ಬೇಕು. ಆದರೂ ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇರಲಿ, ಅದು ಫುಲ್ಲು ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ನಾನು ಗೆಲ್ಲಬೇಕು, ಅದನ್ನು ಮಾಡಬೇಕು ಅಂತ ನಿನ್ನ ತಲೆಗೆ ಬರ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ಅದು ಮೇನ್ ಬೇಕು ಮನುಷ್ಯಾಗ. ಏನಪ್ಪ ನಾ ಹೇಳೋದು ಅಂತಂದ್ರೆ ಸೊ ನೀ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದ್ರ ಕಡೆ ಗಮನ ಇರಬೇಕು. ಸೊ ನಾಟ್ ಅನ್ನೆಸೆಸರಿ ಕಡೆ ಗಮನ ಇದ್ದರೆ ಸೊ ನೀ ಹಂಗೆ ಕೆಲಸ ಮಾಡೋದು. ಸೊ ಯಾವುದ್ರ ಕಡೆ ಗಮನ ಕೊಡ್ಬೇಕಪ್ಪ ಅಂದ್ರೆ ನೀ ಗೆಲ್ಲೋದ್ರ ಕಡೆ ಅಷ್ಟೇ ಗಮನ ಕೊಡ್ಬೇಕು. ಸೊ ಅದು ಇದು ಎಕ್ಸೆಟ್ರಾ ಬೇಡ ನಮಗೆ. ಸೊ ಅದನ್ನ ಮಾಡಬೇಕು, ಅದನ್ನು ತೊಗೋಬೇಕು, ಅದನ್ನು ಗೆಲ್ಲಬೇಕು ಅಂತ ನಿನ್ನ ತಲೆಯಾಗ ಬಂದ್ರೆ ಸೊ ನೀ ಅದನ್ನು ಮುಗಿಸ್ತೇ ಮಾಡೇ ಮಾಡ್ತೀಯ. ಸೊ ತಡ ಇಲ್ಲ ಅದು. ಸೊ ಮೊದಲ ನಿನ್ನ ತಲೆಯಾಗ ಬರ್ಬೇಕು. ನಿನ್ನ ತಲೆಯಾಗ ಬಂದ್ರೆ ಎಲ್ಲ ಆಗುತ್ತೆ. ಅಂದ್ರೆ ಏನು, ಕರೆಕ್ಟಾಗಿ ಏನೇನು ಮಾಡ್ಬೇಕು ಅದನ್ನು ಮಾಡ್ಬೇಕಂತೇಳಿ. ಸೊ ಗೆಲ್ಲಬೇಕು ಮೊದಲು. ಸೊ ಟಾರ್ಗೆಟ್ ಇಟ್ಟು ಮಾಡಿರಿ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಟಾರ್ಗೆಟ್ ಇಟ್ಟು ಮಾಡ್ಬೇಕು. ಓಕೆ, ಈಗ ನೀನು ನೋಡು, ಗೆಲ್ಲಬೇಕಂತಂತಿತ್ತಂದ್ರೆ ನೀ ಅವ್ರ ಕಡೆ ಇವ್ರ ಕಡೆ ತಲೆ ಕೊಡಬಾರ್ದು. ನಮ್ಮ ಮಾತು ಅನ್ನೆಸೆಸರಿ ಪೀಪಲ್ ನಿಮ್ಮ ಕಡೆ ಹೇಳ್ಬಾರ್ದು. ಅದನ್ನೂ ಒಂದು ಬ್ಲಾಗಲ್ಲಿ ಹೇಳಿ ನೀವು ಹೋಗ್ಬೇಕಾದ್ರೆ ನೋಡಿರಿ ಏನಂತ ಚೆಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈಗ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಏನಪ್ಪ, ನೀ ಗೆಲ್ಲಬೇಕಂತಿತ್ತಂದ್ರೆ ಹೇಗಾದರೂ ಗೆಲ್ತೀಯ, ಒಂದೇ ಮಾತು. ಸೊ ಒಟ್ಟು ಗೆಲ್ಲಬೇಕು, ಒಟ್ಟಿನಲ್ಲಿ ತಡ ಆದರೂ ಪರವಾಗಿಲ್ಲ, ಒಟ್ಟು ಗೆಲ್ಲಬೇಕು. ಓಕೆ, ಇದ್ರಾಗ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ. ಏನಪ್ಪ ಅಂತಂದ್ರೆ ತಡ ಆದರೂ ಪರವಾಗಿಲ್ಲ, ಒಟ್ಟು ಗೆಲ್ಲಬೇಕು. ಆದರೆ ಎಲ್ಲ ಮೀರಿ ಹೋದ್ಮೇಲೆ ಗೆಲ್ಲಬಾರ್ದು. ಸೊ ಟಾರ್ಗೆಟ್ ಅದಕ್ಕೆ ಹೇಳತ್ತೀನಿ ನಾನು ಬೆಳೆ. ಸೊ ಟಾರ್ಗೆಟ್ ಇಟ್ಟು ಗೆಲ್ಲಬೇಕು. ಏನೇ ಕೆಲಸ ಮಾಡಿದ್ರು, ಯಾವ್ರಿಗೆ ಬಂದು ಮಾಡಿದ್ರು ಟಾರ್ಗೆಟ್ ಇಟ್ಟು ಮಾಡಿ ಗೆಲ್ಲಬೇಕು. ಸೊ ಯಾಕಪ್ಪ ಅಂತಂದ್ರೆ ನೀನು ಎಲ್ಲ ಮೀರಿ ಹೋಗ್ಬಾರ್ದು ಅಂತ ಹೇಳತ್ತೀನಿ. ಓಕೆ, ಸೊ ಒಟ್ಟಿನಲ್ಲಿ ಗೆಲ್ಲಬೇಕು. ತಡ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಗೆಲ್ಲಬೇಕು, ಅಷ್ಟೇ ಸಿಂಪಲ್. ಸೊ ನೀ ಬರೀ ಗೆಲ್ಲೋದ್ರ ಕಡೆ ಗಮನ ಕೊಡು, ಆ ಕಡೆ ಅದ್ರ ಕಡೆ ಗಮನ ಕೊಡೋಕೆ. ಓಕೆ, ಅಷ್ಟೇ ನಾ ಹೇಳೋದು, ಸಿಂಪಲ್, ಇಷ್ಟೇ ನಾ ಹೇಳೋದು. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ಬ್ಲಾಗ್ ಬರ್ತಿರ್ತವೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಇದು ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.